ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ಗೆ ನಿದ್ದೆಗೆಡಿಸಿದೆ ಸೀಕ್ರೆಟ್ ಸರ್ವೆ ರಿಪೋರ್ಟ್. ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಹಾಗಾದರೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲಿಕ್ಕೆ ಕಾರಣ ಏನು? ಕಾಂಗ್ರೆಸ್ ಯಾಕೆ ಹತಾಶ ಸ್ಥಿತಿಗೆ ತಲುಪ್ತಾ ಇದೆ ಚುನಾವಣೆಗೂ ಮೊದಲು? ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ವ್ಯತಿರಿಕ್ತವಾದಂಥ ರಿಸಲ್ಟ್ ಬರುತ್ತಾ? ಹಾಗಾದರೆ ಸೀಕ್ರೆಟ್ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಗೆ ಕಾರಣ ಏನು? ಬಿಜೆಪಿ ಯಾವ ರೀತಿ ಮುನ್ನಡೆ ಸಾಧಿಸುತ್ತೆ? ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಬಿಗ್ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಉಪಚುನಾವಣಾ ಸಮಯ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ. 9ನೇ ತಾರೀಕಿಗೆ ಮತದಾನ. ಆದರೆ 2ನೇ ತಾರೀಕಿಗೆ ಬಂದಂಥ ಶಾಕಿಂಗ್ ಸರ್ವೆ ರಿಪೋರ್ಟ್ ಕಾಂಗ್ರೆಸ್ಸಿಗರ ನಿದ್ದೆಯನ್ನು ಕೆಡಿಸಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಚಿಂತೆಗೀಡಾಗುವಂತೆ ಮಾಡಿದೆ. ಹಾಗಾದರೆ ಏನಿದೆ ಸರ್ವೆ ರಿಪೋರ್ಟ್ನಲ್ಲಿ? ಕಾಂಗ್ರೆಸ್ ವರಿಷ್ಠರೇ ಸರ್ವೆ ರಿಪೋರ್ಟನ್ನು ಕಂಡು ಶಾಕ್ ಆಗಿದ್ದಾರೆ. 135 ಸ್ಥಾನಗಳಷ್ಟು ಗೆದ್ದಂತಹ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಬಂದು 3 ವರ್ಷ ಕಳೆದರೂ ಕೂಡ ಕಾಂಗ್ರೆಸ್ನ ಸರ್ಕಾರದ ಇಮೇಜ್ ಈ ಲೆವೆಲ್ಗೆ ಡ್ಯಾಮೇಜ್ ಆಗಿರೋದು ಕಾಂಗ್ರೆಸ್ ವರಿಷ್ಠರಿಗೆ ಆತಂಕ ಮೂಡಿಸಿದೆ. ಹಾಗಾದರೆ ಏನಿದೆ ಸರ್ವೆ ರಿಪೋರ್ಟ್ನಲ್ಲಿ? ದಾವಣಗೆರೆಯಲ್ಲಿ ಏನಾಗುತ್ತೆ ರಿಸಲ್ಟ್? ಬಾಗಲಕೋಟೆಯಲ್ಲಿ ಮತದಾರ ಯಾರ ಕೈ ಹಿಡಿತಾರೆ ಅನ್ನೋದರ ಶಾಕಿಂಗ್ ರಿಪೋರ್ಟನ್ನು ನೋಡಿ ಕಾಂಗ್ರೆಸ್ ನಾಯಕರು ಕಳೆದು ಹೋಗ್ಬಿಟ್ಟಿದ್ದಾರೆ. ಹೆಚ್ಚಿನ ಸಮಯವನ್ನು ಪ್ರಚಾರಕ್ಕೆ ಮೀಸಲಿಡ್ತಾ ಇದ್ದಾರೆ. ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಶಾಕಿಂಗ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ, ಕಾಂಗ್ರೆಸ್ ತನ್ನ ಆಂತರಿಕ ಕಚ್ಚಾಟದಿಂದ ಇಮೇಜನ್ನು ಡ್ಯಾಮೇಜ್ ಮಾಡಿಕೊಂಡಿದೆ, ವರ್ಚಸ್ಸನ್ನು ಕಳೆದುಕೊಂಡಿದೆ. ಕಾಂಗ್ರೆಸ್ ವರ್ಚಸ್ಸು ಹಾಳಾಗಲಿಕ್ಕೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಅಧಿಕಾರ ಹಸ್ತಾಂತರದ ರಗಳೆಯೇ ಕಾರಣ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಜನಕ್ಕೆ ಗ್ಯಾರಂಟಿಗಳ ಬಗ್ಗೆ ಒಲವಿದ್ರೂ ಕೂಡ ಗ್ಯಾರಂಟಿಯನ್ನು ಇಂಪ್ಲಿಮೆಂಟೇಷನ್ ಮಾಡೋದರಲ್ಲಿ ಎಡವಿರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇವರೇನೇ ಪ್ರಯತ್ನ ಪಟ್ಟರೂ ಕೂಡ ಕಾಂಗ್ರೆಸ್ ಹಿನ್ನಡೆ ಸಾಧಿಸುವತ್ತ ಹೆಜ್ಜೆ ಹಾಕ್ತಿದೆಯಾ ಅನ್ನುವಂಥ ಪ್ರಶ್ನೆಗಳು ಈಗ ಮೂಡ್ತಾ ಇದ್ದಾವೆ. ಇದಕ್ಕೆ ಇಂಬು ಕೊಡುವಂತೆ ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ ಮತದಾರರ ಪ್ರತಿಕ್ರಿಯೆ ಕೂಡ ಅವರಿಗೆ ಸಮಾಧಾನ ತರ್ತಾ ಇಲ್ಲ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಜಯಕಾರಗಳು ಜಯಘೋಷಗಳು ಮೊಳಗಿದ್ರು ಕೂಡ ಅದು ಓಟ್ ಆಗಿ ಪರಿವರ್ತನೆಯಾಗೋದ್ರಲ್ಲಿ ಸಂಶಯವಿದೆ. ಎಜುಕೇಟೆಡ್ ಮಂದಿ ಎಲ್ಲ ಬಿಜೆಪಿ ಹಾಕ್ತಾರೆ. ನನ್ನ ಪ್ರಕಾರ ಅನ್ಎಜುಕೇಟೆಡ್ ಕಾಂಗ್ರೆಸ್ ಆಗ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸಿಎಂ ಬರ್ಲಿ ಡಿಸಿಎಂ ಬರ್ಲಿ ಬೇಕಾದ್ರೆ ಬರ್ಲಿ, ಏನ್ ಬಂದ್ರು ಏನ್ ಮಾಡಕ್ಕಾಗಲ್ಲ. ಅಭಿವೃದ್ಧಿ ಆಗ ಸರ್, ಸಾಕಷ್ಟು ಆಗಿ ಸರ್. ಅವ್ರ ಇದ್ದಾಗ ಈಗ ಕಾಂಗ್ರೆಸ್ ಬಂದಾಗ ಏನು ಅಭಿವೃದ್ಧಿ ಆಗಿಲ್ಲ ಸರ್. ದಾವಣಗೆರೆ ಬರ್ತೈತಿ, ಬಾಗಲಕೋಟೆ ಬರ್ತದೆ ಸರ್. ಎರಡು ಬರ್ತದೆ. ಕಮಲ ಅರಳಿಸ್ತಾರೆ ಸರ್, ಗ್ಯಾರಂಟಿ ಸರ್. ಬಾಗಲಕೋಟೆಯಲ್ಲಿ ಹಿಂದುತ್ವದ ಅಜೆಂಡಾ ಕೆಲಸ ಮಾಡ್ತಾ ಇದ್ದು ಶಿವಾಜಿ ಮೆರವಣಿಗೆ ವೇಳೆಯಲ್ಲಿ ನಡೆದಂತಹ ಗಲಾಟೆ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂತಹ ಕಾರಣವಿದೆ. ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಜೋತು ಬಿದ್ದು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಹಿನ್ನಡೆಗೆ ಕಾರಣವಾಗಬಹುದು ಅನ್ನೋದು ಶಾಕಿಂಗ್ ಸರ್ವೆ ರಿಪೋರ್ಟ್ನಲ್ಲಿದೆ. ಹಾಗಾದರೆ ಈ ಹಿನ್ನಡೆಯಿಂದ ಕಾಂಗ್ರೆಸ್ ಯಾವ ರೀತಿ ಎಚ್ಚೆತ್ತುಕೊಳ್ಳುತ್ತೆ? ಯಾವ ರೀತಿ ತನ್ನ ಚುನಾವಣಾ ಸ್ಟ್ರಾಟಜಿಯಲ್ಲಿ ಬದಲಾವಣೆ ಮಾಡುತ್ತಾ? ಆಗಿರುವ ಹಿನ್ನಡೆಯನ್ನು ಮೆಟ್ಟು ನಿಂತು ಮತ್ತೆ ಜನರ ವಿಶ್ವಾಸವನ್ನು ಗಳಿಸಿಕೊಳ್ಳುವತ್ತ ಹೆಜ್ಜೆ ಹಾಕುತ್ತಾ? ಕಾದ್ ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.